ಯಾವುದಾದ್ರೂ ಸಿನಿಮಾಗೋ ಮಾಲ್ಗೋ ಹೋಗೋಣ ಅಂದರೆ ಯಾವುದು ಬೇಡ, ಇಲ್ಲೇ ಕೂತ್ಕೊಂಡು ಮಾತಾಡೋಣ ಅಂತ ಕರ್ಕೊಂಬಂದು. ಈಗಿನ ಕಾಲದ ಹುಡುಗಿರೆಲ್ಲ ಸಿನಿಮಾ ಕರ್ಕೊಂಡೋಗು, ಮಾಲಿಗೆ ಕರ್ಕೊಂಡೋಗು, ನನಗೆ ಅದು ಕೊಡ್ಸು ಇದು ಕೊಡ್ಸು ಅಂತ ಎಷ್ಟು ಟಾರ್ಚರ್ ಕೊಡ್ತಾರೆ ಗೊತ್ತಾ? ನೀನು ಇದೆಯಾ? ಪ್ರೀತಿನ ಹಂಚ್ಕೊಳ್ಳೋಕೆ ಬೇಕಾಗಿರೋದು ಎರಡು ಪ್ರೀತಿಸೋ ಮನ್ಸುಗಳು ಮಾತ್ರ. ಹಾಗಂತ ಸಿನಿಮಾಗೇನೆ ಮಾಲ್ಗೇನೆ ಹೋಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನಾನು ತುಂಬ ಕಷ್ಟದಲ್ಲಿ ಬೆಳೆದಿರೋಳು. ಒಂದೊಂದು ರೂಪಾಯಿ ಬೆಲೆನೂ ತುಂಬ ಚೆನ್ನಾಗಿ ಗೊತ್ತಿದೆ ರವಿ. ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ಸಾರಿ. ಖಂಡಿತ ಬೇಜಾರಿಲ್ಲ. ಇನ್ಫ್ಯಾಕ್ಟ್ ಹೆಮ್ಮೆ ಅನ್ನಿಸ್ತದೆ. ನಿನ್ನಂಥ ಹುಡುಗಿ, ಅದು ನಿನ್ನಂಥ ಜವಾಬ್ದಾರಿ ಇರೋವಂಥ ಹುಡುಗಿ ನನಗೆ ಸಿಕ್ಕಿದ್ದಾಳೆ ಅಂದರೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಅಂತ ಖುಷಿ ಆಗ್ತಾ ಇದೆ. ಹಾಗಂತ ಹನಿಮೂನ್ಗೂ ಎಲ್ಲೂ ಹೋಗಬಾರ್ದು ಅನ್ನಂಗಿಲ್ಲ. ನಾನು ಈಗಲೇ ಎಲ್ಲೆಲ್ಲೋ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಛೀ ಹೋಗೋ ತರ್ಲೆ. ಒಂದು ನಿಮಿಷ ಹೇಳಿ ಪ್ರತಾಪ. ಹೌದಾ? ಯಾವಾಗಂತೋ? ನನಗೂ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಸರಿ, ನಾನು ಕಾಲ್ ಮಾಡಿ ವಿಚಾರಿಸ್ತೀನಿರು. ಓಕೆ ಬಾಯ್. ಥ್ಯಾಂಕ್ಸ್ ಕಣ. ಯಾರ್ದು ಫೋನು? ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಮಾತಾಡ್ತಾ ಇದ್ದೀರಾ? ಟೆನ್ಷನ್ ಅಲ್ಲ, ಸ್ವಲ್ಪ ಗೊಂದಲ ಅಷ್ಟೇ. ಏನು ವಿಷಯ? ನಮ್ಮ ಭಾವ ಅವ್ರ ಚಿಕ್ಕಪ್ಪ ಹರಿಪ್ರಸಾದ್ ಇದ್ದಾರಲ್ಲ, ಹಾಂ ಗೊತ್ತು. ಅವ್ರನ್ನ ಅಕ್ಕನ ಪಾಪು ಕಿಡ್ನಾಪ್ ಕೇಸ್ ಮೇಲೆ ಪೊಲೀಸವ್ರು ಅರೆಸ್ಟ್ ಮಾಡಿದ್ರು. ಈಗ ಅಕ್ಕ ಅಲ್ಲೂ ಹೋಗಿ ಅವ್ರನ್ನ ರಿಲೀಸ್ ಮಾಡಿಸಿದಾಳಂತೆ. ಹೋ ಹೌದಾ? ಅಲ್ಲ ಜಾನ್ವಿ ಮೇಡಮ್ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಅವಳದು ಈಗಲಿಂದ ಈ ಪ್ರಾಬ್ಲಮ್ ಅಲ್ಲ, ಮುಂಚೆಯಿಂದನೂ ಇದೇ ಪ್ರಾಬ್ಲಮ್ಮು. ಎಲ್ಲರನ್ನೂ ಒಳ್ಳೆ ರೀತಿಯಿಂದನೇ ಗೆಲ್ಲಬೇಕು ಅಂತಿದ್ದಾಳೆ. ಆದರೆ ಹರಿ ಸರ್ ತುಂಬ ಕೆಟ್ಟೋರಲ್ವಾ? ಅವ್ರೇನಾದ್ರು ತೊಂದರೆ ಮಾಡಿದ್ರೆ? ತೊಂದರೆ ಕೊಟ್ಟರೆ ಬಿಟ್ಬಿಡ್ತೀನಾ? ಮುಂಚೆನೇ ಬೇರೆ ರೀತಿ ಪಾಠ ಕಲಿಸ್ಬೇಕು ಅಂತಿದ್ದೆ, ಆದರೆ ಅಕ್ಕನೇ ತುಂಬ ಸತಿ ನನ್ನ ತಡೆದಿದ್ದಾಳೆ. ಹೇಳೋಕ್ಕಾಗಲ್ಲ, ನಮ್ಮ ಜನ್ಮವನ್ನು ಚೇಂಜ್ ಮಾಡ್ದಂಗೆ ಅವ್ರ ಮನಸ್ಸನ್ನು ಚೇಂಜ್ ಮಾಡಿದ್ರು ಮಾಡ್ಬೋದು. ನಿಜಕ್ಕೂ ನಿಮ್ಮ ಅಕ್ಕ ತುಂಬ ಗ್ರೇಟ್ ರವಿ. ನನಗೂ ಒಬ್ಳು ಅಕ್ಕ ಇದ್ದರೆ ಚೆನ್ನಾಗಿರ್ತಾ ಇತ್ತು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ಜಾನ್ವಿನೂ ನಿಮ್ಮ ಅಕ್ಕನೇ ತಾನೆ? ಸಾಧ್ಯ ಇಲ್ಲ. ಏಕೆ? ಅವ್ರು ನನಗೆ ಅಕ್ಕ ಆದರೆ ನೀನು ನನಗೇನಾಗ್ತೆ ಹೇಳು? ಹಾಂ ನಾನು ಹೇಳಿದ ಹಾಗಲ್ಲಮ್ಮ. ಈಗ ನೋಡು, ಜಾನ್ವಿ ಅಕ್ಕಂಗಿರೋದು ಒಬ್ಬರೇ ಅತ್ತೆ, ಆದರೆ ಅವ್ರ ಮನೇಲಿ ಇರೋರ್ನೆಲ್ಲರನ್ನೂ ಅವಳ ಅತ್ತೆ ಸ್ಥಾನದಲ್ಲೇ ನೋಡ್ತಾಳಲ್ವಾ. ಇಲ್ಲಿ ಸಂಬಂಧಗಳು ಮುಖ್ಯ ಅಲ್ಲ, ಭಾವನೆಗಳು ಮುಖ್ಯ. ಅದು ನನಗೂ ಗೊತ್ತಪ್ಪ, ಸುಮ್ಮನೆ ತಮಾಷೆ ಮಾಡಿದೆ. ಹಾಂ, ನೀವು ತಮಾಷೆನೂ ಮಾಡ್ತಿರೋ? ನಾನು ಬರೀ ಸೀರಿಯಸ್ ಆಗಿ ಇರ್ತೀರಾ ಅಂದ್ಕೊಂಡಿದ್ದೆ. ಮನುಷ್ಯ ಅಂದಮೇಲೆ ಎಲ್ಲನೂ ಇರಬೇಕು, ಆದರೆ ಲಿಮಿಟಲ್ಲಿ ಇರಬೇಕಷ್ಟೆ. ಫಿಲಾಸಫಿ, ಕಾಮಿಡಿ, ಸೀರಿಯಸ್ಸು ಎಲ್ಲ ಬರ್ತಾ ಇದೆ. ಆದರೆ ಇನ್ನೊಂದು ಅದ್ರ ಜೊತೆ ಬಂದಿದ್ರೆ ತುಂಬ ಚೆನ್ನಾಗಿರೋದೇನೋ. ರೊಮ್ಯಾನ್ಸ್ ಅನ್ನೋದು ನಿಮ್ಮ ಡಿಕ್ಷನರಿಲೇ ಇಲ್ವಾ? ಜಾನ್ವಿ ಮೇಡಮ್ ಕಾಲ್ ಮಾಡ್ಲಾ? ಅಯ್ಯೋ ಬೇಡಮ್ಮ, ಬೇಡ. ರೊಮ್ಯಾನ್ಸ್ ಅಂದ್ರೇನು? ಆ ರೊಮ್ಯಾನ್ಸ್ ಅನ್ನೋ ಪದದ ಅರ್ಥನೇ ನನಗೆ ಗೊತ್ತಿಲ್ಲ. ಬೇಡ, ನಾವು ಹಿಂಗೆ ಇರೋಣ ಪ್ಲೀಸ್. ಜಾನ್ವಿ ನಿಂತ್ಕೋ. ಬಿಡುಗಡೆ ಮಾಡಿದ್ಯಾ ನೀನು ಹರಿ ಚಿಕ್ಕಪ್ಪನ್ನ? ನನ್ನ ಮಾತು ಮೀರಿ ನೀನು ಅವನ್ನ ಬಿಡುಗಡೆ ಮಾಡಿಸಿದೀಯಾ? ಅದರ ಪರಿಣಾಮ ಏನು ಅಂತ ಯೋಚನೆ ಮಾಡಿದೀಯಾ? ಇಲ್ಲ. ಈ ಮನೆಯಲ್ಲಿ ನನ್ನ ಮಾತನ್ನೇ ಎಲ್ಲರೂ ರೂಲ್ಸ್ ಥರ ಫಾಲೋ ಮಾಡ್ತಿದ್ರು. ಆದರೆ ನೀನು ಬಂದು ಕೆಲವೇ ದಿನಗಳಲ್ಲಿ ನಾನು ನಿನಗೆ ಮನಸ್ಸಲ್ಲಿ ಮೊಮ್ಮಗಳ ಸ್ಥಾನ ಕೊಟ್ಟೆ, ಸ್ನೇಹಿತೆ ಸಲಿಗೆ ಕೊಟ್ಟೆ. ಆದರೆ ನಾನು ಕೊಟ್ಟಿರೋ ಪ್ರೀತಿಯಿಂದ ನೀನು ಅದನ್ನು ಸದರ ತಗೊಂಡು ಮಾಡಿದ್ದೆಲ್ಲ ಸರಿ ಅಂತ ನಿಂಗೆ ಅನಿಸ್ತಾ ಇದೆಯಾ? ಇಲ್ಲ ಅಜ್ಜಿ, ನಾನು ಯಾವುದನ್ನು ಸದೃವಾಗಿ ತಗೊಂಡಿಲ್ಲ. ನಿಮ್ಮ ಮಾತಿನ ಮೇಲೆ ತುಂಬ ಗೌರವ ಭಕ್ತಿ ಇದೆ. ಬರೀ ಬಾಯಿ ಮಾತಿನಿಂದ ಭಕ್ತಿ ಗೌರವ ಆಯಿತು, ಆದರೆ ನಡವಳಿಕೆಯಲ್ಲಿ ಆವತ್ತು ನನ್ನ ಮಾತು ಬೆಲೆ ಕೊಡದೆ ನಿಮ್ಮ ಅಮ್ಮನ ಬಿಡಿಸ್ದೆ, ಇವತ್ತು ಹರಿನ. ನನ್ನ ಮಾತಿಗೆ ಮರ್ಯಾದೆ ಇಲ್ವಾ? ಪ್ಲೀಸ್ ಹಾಗೆಲ್ಲ ಹೇಳಬೇಡಿ ಅಜ್ಜಿ. ನಿಮ್ಮ ಮಾತನ್ನ ವಿರೋಧಿಸ್ಕೊಂಡು ಹೋಗಿದ್ದಕ್ಕೆ ನನಗೆ ಯಾವ ಶಿಕ್ಷೆ ಬೇಕಾದರೂ ಕೊಡಿ, ಅದನ್ನು ನಾನು ಅನುಭವಿಸ್ತೀನಿ. ಆದರೆ ಕಲಾ ಚಿಕ್ಕಮ್ಮನ ಕಣ್ಣೀರು ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ. ಕಲಾ ಚಿಕ್ಕಮ್ಮ, ನಾನು ಮಾತ್ರ ನಿನಗೆ ಮಗಳ ಸ್ಥಾನ ಕೊಟ್ಟಿದ್ದೀನಿ, ನೀನು ನನಗೆ ತಾಯಿ ಅನ್ಕೊಂಡೇ ಇಲ್ಲ ಅಂತ ಹೇಳಿಬಿಟ್ರು. ಅದನ್ನು ಪ್ರೂವ್ ಮಾಡೋಕ್ಕೆ ನಾನು ಅವ್ರನ್ನ ಬಿಡಿಸ್ಲಿಲ್ಲ. ನನಗೆ ನಿಜವಾಗ್ಲೂ ಚಿಕ್ಕಮ್ಮನ ಕಣ್ಣೀರು ನೋಡೋಕ್ಕಾಗಲಿಲ್ಲ ಅಜ್ಜಿ. ಮುಂಚೆನೇ ಚಿಕ್ಕಪ್ಪನ ಬಿಡಿಸ್ಬೇಕು ಅನ್ಕೊಂಡಿದ್ದೆ,
ಅದ್ರ ಬಗ್ಗೆ ಶ್ರೀ ಹತ್ರನೂ ಮಾತಾಡಿದ್ದೆ. ಆದರೆ ಶ್ರೀಗೆ ಚಿಕ್ಕಪ್ಪನ ಮೇಲಿನ ಕೋಪ ಕಮ್ಮಿ ಆಗಿಲ್ಲ. ಅದಕ್ಕೆ ಅವ್ರು ಒಪ್ಪಲಿಲ್ಲ. ಬೇಕಂದ್ರೆ ಶ್ರೀ ಹತ್ರ ಕೇಳಿ. ಇನ್ನು ಸ್ವಲ್ಪ ದಿನ ಆದಮೇಲೆ ಶ್ರೀ ಕೋಪ ಕಡಿಮೆ ಆಗುತ್ತೆ. ಆಮೇಲೆ ನಿಮ್ಮ ಹತ್ರ ಮಾತಾಡಿ ಚಿಕ್ಕಪ್ಪನ ಜೈಲಿಂದ ಬಿಡಿಸ್ಕೊಂಡು ಬರೋಣ. ಬಿಡಿಸ್ಕೊಂಡು ಬಂದು ಮನೆಗೆ ಕರ್ಕೊಂಡು ಬಂದು ಚಿಕ್ಕಮ್ಮನ ಜೊತೆ ನಿಲ್ಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ದಯವಿಟ್ಟು ನಾನು ಕ್ಷಮಿಸ್ಬಿಡು ಜಾನ್. ಈ ಮನೆಯಲ್ಲಿ ನನಗಿಂತ ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡವ್ರು ಯಾರೂ ಇಲ್ಲ ಅಂತಾನೆ ನಾನು ಎಲ್ಲನೂ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡು. ಅತ್ತೆ, ಜಾನ್ವಿ ನನ್ನ ಗಂಡನ ಬಿಡಿಸಿದ್ದು ನನಗೋಸ್ಕರ. ನಾನು ನಿಜವಾದ ಅಪರಾಧಿ ಈ ಮನೆಗೆ. ನೀವೇನೇ ಶಿಕ್ಷೆ ಕೊಡೋದಿದ್ರು ನನಗೆ ಕೊಡಿ. ಬೇಕಾದ್ರೆ ಮನೆ ಬಿಟ್ಟು ಹೋಗು ಅಂತ ಹೇಳಿ ಹೋಗ್ಬಿಡ್ತೀನಿ. ಆದರೆ ಜಾನ್ವಿಗೆ ಮಾತ್ರ ಒಂದು ಮಾತು ಹೇಳ್ಬೇಡಿ ಅತ್ತೆ. ನಿಮ್ಮ ಕೈ ಮುಗಿತೀನಿ. ನೀನು ಯಾಕೆ ಬಂದೆ ಮತ್ತೆ ಇಲ್ಲಿಗೆ? ಏನೇನೋ ನಾಟಕ ಆಡಿ ನೀನು ನಿನ್ನ ಹೆಂಡತಿಗೆ ನಂಬಿಸಿದ್ದೆ. ಅವಳು ಹೋಗಿ ನಮ್ಮ ಜಾನ್ವಿಗೆ ತಲೆ ಕಟ್ಟಿಸಿ ಅವಳಿಗೆ ಹೇಳಿ ನಿನ್ನೆನ್ನೆ ಬಿಡಿಸಿದ್ಳು. ನೀನು ಅನ್ಕೊಂಡಿದ್ದೆಲ್ಲ ಸಾಧಿಸಿ ಆಯ್ತಲ್ಲ, ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ಓ, ಮತ್ತೆ ಮನೆ ಬಂದು ಸೇರ್ಕೋಬೋದು ಅಂತ ಬಂದಿಯಾ? ಅದು ಮಾತ್ರ ಕನಸು ನೆನೆಸಲು ಸಾಧ್ಯ ಇಲ್ಲ. ಹೊರಡ್ತಾ ಇರು ಕಲಾ. ಅವನು ಹೋದ ತಕ್ಷಣ ಭದ್ರವಾಗಿ ಮನೆ ಬಾಗ್ಲಾಕ್ಬಿಟ್ಟು ಬಾ. ಅಮ್ಮ, ಒಂದೆರಡು ಮಾತಾಡಬೇಕು. ನಾನು ಜಾನ್ವಿ ಮಗುನ ಬಚ್ಚಿಟ್ಟು ಆಟ ಆಡಿಸುವಾಗ ಮಗು ವಾಪಸ್ ಸಿಕ್ಕರೆ ಸಾಕು ಅಂತ ನೀವು ನಿಮ್ಮ ಸಮಸ್ತ ಆಸ್ತಿನೂ ನನಗೆ ಮಾಡಿಕೊಟ್ರಿ. ಅದ್ರ ಹಕ್ಕುಪತ್ರ ನನ್ನ ಹತ್ರನೇ ಇದೆ. ನೋಡಿದ್ಯಾ ಜಾನ್ವಿ, ನೀನು ಬೆಳಗ್ಗೆ ಏನು ಹೇಳಿದೆ? ಚಿಕ್ಕಪ್ಪ ಬದಲಾಗಿದ್ದಾರೆ, ಅವ್ರನ್ನ ನಂಬೋಣ, ಇಲ್ಲ ಅಂದರೆ ತೋಳ ಬಂತು ತೋಳ ಥರ ಚಿಕ್ಕಪ್ಪನ ಕದೇನು ದುರಂತ ಆಗ್ಬಿಡುತ್ತೆ ಅಂತ ಹೇಳಿದೆಯಲ್ಲ. ಏನಾಯ್ತು? ಅದು ಏನದು ಕೊಡಿಲಿ?